ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪಕರು. ಆ ಮೂಲಕ ಲಿಂಗ ಆಯತ ಧರ್ಮ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಸರ್ವರಿಗೂ ಒಂದೇ ಒಂದು ದೇವಾಲಯ, ಸರ್ವರ ಒಳಗೆ ಒಬ್ಬನೇ ಒಬ್ಬ ದೇವರು. ಅದು ನಿರಾಕಾರ ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ದೇಹವೇ ದೇವಾಲಯವೆಂದು ಜಗತ್ತಿಗೆ ಯಾರಾದರೂ ಹೇಳಿದ್ದರೆ ಅದು ಮಹಾತ್ಮ ಬಸವಣ್ಣನವರು ಮತ್ತು ಶರಣರು. ಈಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಹುತ್ತವ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ, ಅಘೋರ ತಪಸ್ಯ ಮಾಡಿದರೇನು ಅಂತರಂಗ ಶುದ್ಧವಿಲ್ಲದವ ನಕ್ಕರ. ಅಂತರಂಗ ಶುದ್ಧವಿಲ್ಲದ ನಕ್ಕರ ನೂರ ನೋದಿಯೇವನೀಯ. ನಮ್ಮ ಕೂಡಲ ಸಂಗಮ ದೇವನ ಮನಮುಟ್ಟಿ ನೆನೆಯದ ನಕ್ಕರ. ಈ ಎಲ್ಲ ವಚನಗಳು ನಾವು ನೋಡಿದ ಬಳಿಕ ಪ್ರತಿಯೊಬ್ಬ ವ್ಯಕ್ತಿ ಈ ಭೂಮಿಗೆ ಹುಟ್ಟಿ ಬರುವುದು ತಾಯಿಯ ಗರ್ಭದಿಂದ. ಆ ತಾಯಿಯ ಗರ್ಭದಲ್ಲಿ ನಮ್ಮೆಲ್ಲರ ಮೂರ್ತಿಯನ್ನು ಮಾಡುವ ದಾತ ಅವರವರ ಅಂತರಂಗದಲ್ಲಿಯೇ ಇರುತ್ತಾನೆ. ಪ್ರಾಣಿ ಪಕ್ಷಿ ಎಲ್ಲ ಗಿಡ ಮರ. ಈಗ ಒಂದು ಉದಾಹರಣೆ, ಒಂದು ಮರದ ಹಣ್ಣಿನ ಒಳಗೆ ಒಂದು ಬೀಜ ಇರುತ್ತಲ್ಲ, ಅದೇ ಬೀಜದೊಳಗೆ ಒಂದು ಮರ ಇರುತ್ತದೆ. ಆ ಬೀಜ ನೀವು ತೆಗೆದುಕೊಂಡು ಮತ್ತೊಂದು ಹೊಲದಲ್ಲಿ ಹಾಕಿ ಮತ್ತೊಂದು ಮರವಾಗುತ್ತದೆ. ಈ ರೀತಿ ಜಗತ್ತಿನೊಳಗೆ ಇಂತಹ ಒಂದು ದೇವರ ಕಲ್ಪನೆ, ಸತ್ಯದ ದೇವರ ಕಲ್ಪನೆ ಕೊಟ್ಟವರು ನಮ್ಮ ಬಸವಣ್ಣನವರು ಮತ್ತು ಶರಣರು. ಆದ್ದರಿಂದ ಈಗ ಈ ದೇಶದಲ್ಲಿ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಹಲವು 33 ಕೋಟಿ ದೈವಗಳು, ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಇವೆಲ್ಲದರ ಮೂಲಕ ಜನರಿಗೆ ಶೋಷಣೆ ಮಾಡ್ತಕ್ಕಂಥವ್ರು ಯಾರಿದ್ದಾರಲ್ಲ, ಮಹಾ ಕುಲಗೇಡಿಗಳು, ಮಹಾಪಾಪಿಗಳು, ದೇಶದ್ರೋಹಿಗಳು, ಬಸವದ್ರೋಹಿಗಳು, ಮಾನವತಾ ದ್ರೋಹಿಗಳು, ಇವರೆಲ್ಲರೂ ಭಾರತೀಯರಿಗೆ ಗುಲಾಮರನ್ನಾಗಿ ಇಟ್ಟುಕೊಳ್ಳುವ ಸಲುವಾಗಿಯೇ ದೇಶದಲ್ಲಿ ಮಾನವ ನಿರ್ಮಿತ ದೈವಗಳಲ್ಲಿ ಮೂರ್ತಿಗಳಲ್ಲಿ ದೇವರನ್ನು ಹೇಳಿದವರು ಯಾರಿದ್ದಾರಲ್ಲ, ಈ ವಚನಗಳ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳಾಗುತ್ತಾರೆ ಮುಂದಿನ ದಿನಗಳಲ್ಲಿ. ಇದು ಬಸವ ಯುಗವಿದೆ, ಇದು ಶರಣರ ಯುಗವಿದೆ. ಬಸವ ಕಲ್ಯಾಣದಲ್ಲಿ ಕಟ್ಟಲ್ಪಡ್ತಕ್ಕಂಥ ನೂತನ ಅನುಭವ ಮಂಟಪ ಈ ಜಗತ್ತಿಗೆ ಒಂದು ಮಾದರಿ ಆಗಲಿದೆ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಎಲ್ಲಿಗೂ ದೇವರನ್ನು ಹುಡುಕುತ್ತಾ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲೆಲ್ಲ ಕಡೆ ಕಳ್ಳರು, ಮೋಸಗಾರರು, ವಂಚಕರು ಇದ್ದಾರೆ. ಈಗ ಇನ್ನೊಂದು ಬಸವಣ್ಣನವರ ವಚನ. ಕೃತಯುಗದಲ್ಲಿ ಕೇದಾರವೆಂಬ ಮೂಲಸ್ಥಾನ, ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ, ದ್ವಾಪರ ಯುಗದಲ್ಲಿ ವಿರೂಪಾಕ್ಷನೆಂಬ ಮೂಲಸ್ಥಾನ, ಈ ಕಲಿಯುಗದಲ್ಲಿ ಪರ್ವತಗಳೆಂಬ ಮೂಲಸ್ಥಾನ. ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೇ ನಾನು ಕೂಡಲ ಸಂಗಮವೇ. ಜಂಗಮವೆಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲವೇ ಅಲ್ಲ. ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಜೀವ ಜ್ಞಾನ ಶಕ್ತಿ ಏನಿದೆ ಅಲ್ಲ, ಅದಕ್ಕೆ ಜಂಗಮವೆಂದು ಹೇಳಿದ್ದಾರೆ. ಎಂತಹ ಅಜ್ಞಾನಿಗಳಿದ್ದರೂ ಕೂಡ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಅವರೆಲ್ಲರೂ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಇಷ್ಟಲಿಂಗವನ್ನು ಧರಿಸಿ ಜೀವನ ಪಾವನ ಮಾಡಿಕೊಂಡಿದ್ದ ಇತಿಹಾಸ ನಮಗೆ ವಚನಗಳಲ್ಲಿ ಸಿಗುತ್ತವೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಈ ಕಾರಣಕ್ಕಾಗಿ ನಾನು ಪದೇ ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ತಾವೆಲ್ಲರೂ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ನೀವು ಎಲ್ಲಿ ಇದ್ದಿರಿ, ನಿಮ್ಮ ಅಂಗಳವೇ ವಾರಣಾಸಿ, ನಿಮ್ಮ ದೇಹವೇ ದೇವಸ್ಥಾನ. ನಮಗೆ ಈ ನೋಡಿಲ್ಲ, ಎಲ್ಲ ಗುಡಿಗುಂಡಾರಗಳಲ್ಲಿ ಕಳ್ಳರು ಇದ್ದಾರೆ, ಮೋಸಗಾರರು ಇದ್ದಾರೆ, ವಂಚಕರು ಇದ್ದಾರೆ. ಅದೇ ಅವ್ರಿಗೇನಾಗಿದೆಯಪ್ಪ ಅಂದರೆ, ಈ ಥರ ಸುಳ್ಳು ಹೇಳಿ ಬದುಕ್ತಕ್ಕಂಥದ್ದು ಹೋಗುತ್ತದೆ ಎಂದು ಭಯ ಹುಟ್ಟಿ ಬಸವಣ್ಣನವರ ವಿಚಾರಗಳ ಬೆನ್ನು ಹತ್ತಿದ್ದಾರೆ ಕೆಲವು ಅಜ್ಞಾನಿಗಳು, ದುರಾಶೆ ಉಳ್ಳವರು, ಸ್ವಾರ್ಥಿಗಳು. ಎಲ್ಲ ಗೊತ್ತಿದ್ದರೂ ಕೂಡ ಗೊತ್ತಿರಲಾರ್ದಂತೆ ನಾಟಕ ಮಾಡ್ತಕ್ಕಂಥವ್ರು ಏನಿದ್ದಾರಲ್ಲ
ಅವರೇ ನಿಜವಾಗಿರ್ತಕ್ಕಂಥ ಬಸವದ್ರೋಹಿಗಳು. ಆ ಬಸವದ್ರೋಹಿಗಳು ಕೂಡ 12ನೇ ಶತಮಾನದಲ್ಲಿ ನನ್ನಯ್ಯ ಅಂಥೇಳಿ ಒಬ್ಬರು ಒರಿಸ್ಸಾ ಘಟ್ಟದಲ್ಲಿ ಇಂಥದೇ ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರು, ಅಂಥವರನ್ನು ಕೂಡ ಅಲ್ಲಮ್ಮ ಪ್ರಭುರವರು ಅನುಭವ ಮಂಟಪಕ್ಕೆ ಕರೆದುಕೊಂಡು ಬಂದಾಗ ಅವರು ಕೂಡ ಮಹಾನ್ ಶರಣರಾಗಿದ್ದರು. ಉರಿಲಿಂಗ ಪೆದ್ದಿ ಕಳ್ಳತನ ಮಾಡ್ತಕ್ಕಂಥವ್ರು ಅವರು ಕೂಡ ಶರಣರಾದರು, ವಚನಗಳು ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ. ಈ ಥರ ಅನೇಕ ಜನಗಳು, ಉರಿಲಿಂಗ ಪೆದ್ದೆ ಆಗಲಿ, ನನ್ನಯ್ಯ ಆಗಲಿ, ಈ ಎಲ್ಲ ಬಹಳಷ್ಟು ಜನಗಳು. ಹೆಂಡದ ಮಾರಯ್ಯ ಅವನು ದಿನನಿತ್ಯ ಸರಾಯಿ ಮಾರ್ತಕ್ಕಂಥದ್ದು ವ್ಯಾಪಾರ ಇತ್ತಂತವನು. ಆವಾಗ ಅನುಭವ ಮಂಟಪದಲ್ಲಿ ಹೋಗಿ ಶರಣರ ಒಂದು ಅನುಭವ ಗೋಷ್ಠಿಯಲ್ಲಿ ಭಾಗಿಯಾಗಿ ಅವನು ಕೂಡ ಏನದಲ್ಲ, ನಾನು ಜನರ ಜೀವನ ಹಾಳು ಮಾಡ್ತಾ ಇದ್ದಿಲ್ಲಪ್ಪ ಅಂಥೇಳಿ ಸರಾಯಿ ಕುಡಿತಕ್ಕಂಥವ್ರನ್ನು ಬಿಡಿಸಿ ಸರಾಯಿ ಅಂಗಡಿಯನ್ನೇ ಮುಚ್ಚಿಕೊಂಡಿದೆ ಇತಿಹಾಸ ಕೂಡ ಈ ಗ್ರಂಥದಲ್ಲಿದೆ. ಅವರ ಹೆಸರು ಹೆಂಡದ ಮಾರಯ್ಯ. ಆದ್ದರಿಂದ ಇವತ್ತು ಈ ವೀರಶೈವ, ಈ ಹಿಂದೂ ಏನು ಹೇಳ್ತಾ ಇದ್ರಲ್ಲ, ನಿಮ್ಮ ವೀರಶೈವವನ್ನು ನಮಗೆ ಬೇಕಾಗಿಲ್ಲ, ನಿಮ್ಮ ಹಿಂದೂನು ನಮಗೆ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ನಮಗೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ 97% ಎಲ್ಲ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದ ರಾಜ ದಂಪತಿಗಳು, ಅಫ್ಘಾನಿಸ್ತಾನ ಮುಸ್ಲಿಂ, ಇವತ್ತಿಲ್ಲ ನಾಳೆ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗಾಯತ ಧರ್ಮವಿದೆ. ಆ ಎಲ್ಲ ವರ್ಗದವರು ಕೂಡಿನೇ ಬಸವಣ್ಣನವರ ತತ್ವವನ್ನು ಉಳಿಸುತ್ತಾರೆ, ಬೆಳೆಸುತ್ತಾರೆ. ಮತ್ತು ಈ ಭಾರತೀಯರಿಗೆ ಎಲ್ಲರ ಮನಸ್ಸನ್ನು ಶುದ್ಧಿ ಮಾಡಿ ಇಲ್ಲಿ ಎಲ್ಲರಿಗೂ ಕಲ್ಯಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿಲ್ಲ ನಾಳೆ ಬರಲಿದೆ ಎಂದು ಹೇಳ್ತಾ, ತಮ್ಮೆಲ್ಲರ ಹೃದಯಕ್ಕೆ ಈ ವಿಚಾರಗಳನ್ನು ತಟ್ಟಿದೆ. ಆದರೆ ನೀವೆಲ್ಲರೂ ವಚನಗಳನ್ನು ಓದಬೇಕಂತೇಳಿ ವಿನಂತಿಸಿಕೊಳ್ತಾ, 25,000 ವಚನಗಳು ಸಿಕ್ಕಿವೆ. ಈ ಗ್ರಂಥದಲ್ಲಿ 2,500 ವಚನಗಳಿವೆ. 100ಕ್ಕಿಂತ ಹೆಚ್ಚು ಶರಣರ ಇತಿಹಾಸ ಕೂಡ ಇದರಲ್ಲಿ ಸಿಗುತ್ತದೆ. ವಚನಗಳನ್ನು ಓದಿರಿ, ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿರಿ. ದೇಹವೇ ದೇಗುಲ ಎಂದು ಒಪ್ಪಿಕೊಂಡರೆ ಮಾತ್ರ BP, ಶುಗರ್, ಹಾರ್ಟ್ ಅಟ್ಯಾಕ್, ಅನೇಕ ರೋಗ ಮುಕ್ತ ಈ ಶರೀರವನ್ನು ಕಟ್ಟಿಕೊಳ್ಳಲು ಬರುತ್ತದೆ. ಈ ಸುಳ್ಳು ಭ್ರಾಂತಿ ಏನಿದೆ ಅಲ್ಲ, ತುಂಬಿದಾರಲ್ಲ, ಆ ನಿಜವಾದ ದೇಶದ್ರೋಹಿಗಳು ಅವರು ಕೂಡ ಬದಲಾವಣೆ ಆಗಲಿ ಎಂದು ವಿನಂತಿಸಿಕೊಳ್ತಾ, ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ತಮಗೆ ಎಷ್ಟು ಸಮಯ ಸಿಗುತ್ತದೆ ಅಷ್ಟು ಸಮಯ ಈ ದೇಹವೇ ದೇವಾಲಯವೆಂದು ಗಟ್ಟಿತನದಿಂದ ಒಪ್ಪಿಕೊಂಡು ಬದುಕಿದರೆ ನಿಮ್ಮರ ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಅಂತ ನಾನು ಗ್ಯಾರಂಟಿಯೊಂದಿಗೆ ಹೇಳುತ್ತಾ, ತಮ್ಮೆಲ್ಲರಿಗೂ ಕೊನೆಯದಾಗಿ ಮತ್ತೊಮ್ಮೆ ಈ ವಿಡಿಯೋ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ತಲುಪಿಸುವ ಕಾರ್ಯ ಮಾಡಿರಿ. ಒಂದು ಮಹಾನ್ ಪುಣ್ಯದ ಕಾರ್ಯವಾಗುತ್ತದೆ ಎಂದು ಹೇಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.